ನಮಸ್ಕಾರ ಎಲ್ಲರಿಗೂ. ಏನು ಹುಡುಗಿ ಹಿಂಗೆ ಪೋಸ್ ಕೊಡುತ್ತೆ ಅಂತ ನೋಡ್ತಿದ್ದೀರಾ? ಬನ್ನಿ ನೋಡೋಣ. ಸಂಜೆ ತೇರಿನ ಟೈಮಲ್ಲಿ ಗಲಾಟೆ ಆಗುತ್ತೆ ಅಂತ ಬೆಳಗ್ಗೆನೇ ಮಠಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಂತರ ಹಾಗೆ ಜಾತ್ರೆ ಒಳಗಡೆ ಬಂದ್ವಿ. ಸ್ವಲ್ಪ ಓಡಾಡ್ಕೊಂಡು ಸುಸ್ತಾಯಿತು ಅಂತ ಕಬ್ಬಿನಲ್ಲಿ ಕುಡ್ಕೊಂಡ್ವಿ. ಕಬ್ಬಿನಲ್ಲಿ ಕುಡ್ಕೊಂಡ್ಮೇಲೆ ನಂತರ ನಾವು ಇಲ್ಲಿ ಫ್ಲವರ್ ಶೋ ನಡೀತಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ಫ್ಲವರ್ ಶೋ ನೋಡ್ಕೊಂಡ್ವಿ. ಫ್ಲವರ್ ಶೋ ಅಂತೂ ತುಂಬ ಅದ್ಭುತವಾಗಿತ್ತು. ಸಾಲುಮರದ ತಿಮ್ಮಕ್ಕನೂ ಸಹಿತ ಫ್ಲವರ್ ಶೋ ಮಾಡಿದ್ರು. ಅದಂತೂ ನೋಡಿ ತುಂಬ ಖುಷಿಯಾಗೋಯ್ತು. ಹಾಗೆ ಬಳೆದು ನೋಡೋಣ ಅಂತ ಬಂದರೆ ಇವಳ ಒಂದು ಬಳೆ ತೆಗೆದ್ರೆ ಇನ್ನೊಂದು ಬಳೆ ತೋರಿಸು ಅಂತಾಳೆ. ಈ ಡಿಸೈನ್ ಅಂದರೆ ಆ ಡಿಸೈನ್ ತೋರಿಸು ಅಂತಾಳೆ. ಅಂಗಡಿಯಲ್ಲಿ ಬಂತು ತಲೆ ಕೆಟ್ಟ ಹಿಡ್ದು ಹೋಯ್ತು ನೋಡ್ರಿ. ಇನ್ನೊಂದೇನು ಅಂತಂದರೆ ಅಷ್ಟು ದೊಡ್ಡ ಜಾತ್ರೆ ಇದನ್ನು ಸಹಿತ ಒಂದೇ ಅಂಗಡಿನಲ್ಲಿ ಇಡೀ ಶಾಪಿಂಗ್ ಮುಗಿಸ್ಬಿಟ್ಲು. ಬಳೆ ತೊಗೊಂಡು ಜ್ಯುವೆಲರಿ ಎಲ್ಲನೂ ಒಂದೇ ಅಂಗಡಿಯಲ್ಲಿ ಮುಗಿದೋಗೋಯ್ತು. ಅಂತೂ ಇಂತೂ ಅಂಗಡಿಯನ್ನು ಖುಷಿಯಾಗೋಯ್ತು. ಇಷ್ಟೆಲ್ಲ ಕಿತ್ತಾಡ್ಸಿದ್ರು ಪರವಾಗಿಲ್ಲ, ಶಾಪಿಂಗ್ ಏನು ಭರ್ಜರಿನೇ ಮಾಡಿದ್ರು. ಬರೀ ಇಂಥದೆಯಾ? ನನ್ನ ಫ್ರೆಂಡ್ಗೆ ಹೊಟ್ಟೆ ಹಸಿತೈತಿ ಅಂತ ಅಂದ್ಲು. ಒಂದು ಪ್ಲೇಟ್ ಸಾಕಾಗಲ್ಲ ಅಂತ 2 ಪ್ಲೇಟ್ ಹಾಕ್ಸ್ಕೊಂಬಂದು ಕೊಟ್ಟಿದ್ದೆ. ನಾನು ಹಾಗೆ ಹೇಳಿದ್ದು. ಅದು ಒಂದು ಪ್ಲೇಟಲ್ಲಿ ನಾನು ತಿನ್ಕೊಂಡೆ. ಇವಳು ಸ್ವಲ್ಪ ಸ್ಲೋ ತಿನ್ನೋದು. ಹಾಗೆ ತಿನ್ನೋಕೆ ಬಿಡ್ತಾನೆ ಇಲ್ಲ. ಈ ಕಡೆ ಕೂತ್ಕೊಂಡ್ರೆ ಆ ಕಡೆ ಹೋಗಿ ಅಂತಾರೆ, ಈ ಕಡೆ ಕೂತ್ರೆ ಆ ಕಡೆ ಹೋಗಿ ಅಂತಾರೆ. ತುಂಬಾನೇ ಓಡಾಡಿಸ್ಬಿಟ್ರು. ಮತ್ತೆ ಫ್ಲವರ್ ಶೋ ಮುಂದೆ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಸೀದಾ ಮನೆಗೆ ಬಂದ್ವಿ. ಎಷ್ಟೇ ತಿನ್ಕೊಂಡ್ರು ನನ್ನ ಫ್ರೆಂಡ್ಗೆ ಕೊನೆಯಲ್ಲಿ ಸ್ಟ್ರಾಂಗ್ ಟೀ ಇಲ್ದಿದ್ರೆ ನಡೆಯಲ್ಲ. ಹಾಗೆ ವಿಜು ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ಅವ್ರ ಮನೆಗೆ ಬಂದು ನೋಡ್ಕೊಳಕ್ಕೆ ಬಂದ್ವಿ. ಪಾಪ ಅವ್ರ ಬಟ್ಟೆ ತೊಳೆದು ಟೆರೆಸ್ ಮೇಲೆಲ್ಲ ಒಣ ಹಾಕ್ತಾ ಇದ್ರು. ಹಾಗೆ ಮತ್ತೊಂದು ರೌಂಡ್ ಹೊರಗಡೆ ಬಂದ್ವಿ. ಜಾತ್ರೆಯಲ್ಲಿ ಜನಗಳನ್ನು ನೋಡೋದೇ ಒಂಥರ ಖುಷಿ. ಎತ್ತಿನ ಬಂಡೆ ಎಲ್ಲ ಕಟ್ಕೊಂಡು ಜಾತ್ರೆಗೆ ಬರ್ತಾ ಇದ್ರು. ತುಂಬಾನೇ ಖುಷಿ ಅನಿಸ್ತಾ ಇತ್ತು ನೋಡಿ. ನನ್ಗಂತೂ ಈ ತರ ಎತ್ತಿನ ಗಾಡಿಲಿ ಹೋಗೋದಂತೂ ತುಂಬಾನೇ ಖುಷಿ. ನಿಮ್ಗೂ ಇಷ್ಟನಾ? ತೇರು ನೋಡ್ಕೊಂಡು ನಾವು ಹಾಗೆ ಉತ್ತುತ್ತಿ ಹಾಕಿದ್ವಿ ದೇವರಿಗೆ. ಇಲ್ಲೊಬ್ಬ ಆಂಟಿ ಅಂತೂ ಹೋಗ್ದಿರೋ ಉತ್ತುತ್ತಿನೆಲ್ಲ ಹಾಕಿಸ್ಕೊತಾ ಇದ್ರು. ನನಗಂತೂ ನೋಡಿ ತುಂಬಾ ಖುಷಿಯಾಗೋಯ್ತು. ಆನಂತರ ಈ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಎಂಜಾಯ್ ಮಾಡಿದೆ. ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು. ಹಾಗೆ ನಾನು ನನ್ನ ಫ್ರೆಂಡ್ಸ್ ಒಂದಿಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮೆಮೊರೀಸ್ಗೋಸ್ಕರ. ತುಂಬಾನೇ ಖುಷಿಯಾಗೋಯ್ತು. ನನಗಂತೂ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಕಾರಣ ಬೇಕು. ಅವರಿದ್ದರೆ ನಾನು ತುಂಬಾ ಖುಷಿಯಾಗಿರ್ತೀನಿ. ಇವರೇ ನೋಡಿ ನಮಗೆ ಕ್ಯೂ ಇಲ್ದಂಗೆ ಡೈರೆಕ್ಟ್ ಎಂಟ್ರಿ ಒಳಗಡೆ ಗರ್ಭಗುಡಿ ಒಳಗಡೆ ಕೊಡಿಸಿದ್ದು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.